ವೆಲ್ಕಮ್ ಅವರ್ ಸೆಕೆಂಡ್ ಪಿ ಸಿ ಸೈನ್ಸ್ ಸ್ಟೂಡೆಂಟ್ಸ್. ಕರ್ನಾಟಕದ ಎಲ್ಲ ಸೈನ್ಸ್ ಸ್ಟೂಡೆಂಟ್ಸ್, ಸೆಕೆಂಡ್ ಪಿ ಸಿ ಸೈನ್ಸ್ ಸ್ಟೂಡೆಂಟ್ಸು ಮತ್ತು ಫಸ್ಟ್ ಪಿ ಸಿ ಸೈನ್ಸ್ ಸ್ಟೂಡೆಂಟ್ಸ್ಗೆ ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಪ್ರತಿಯೊಂದು ಚಾಪ್ಟ್ರನ್ನು ಡೀಟೇಲ್ಸಾಗಿ ಡೀಪ್ ಆ್ಯಂಡ್ ಡೆಪ್ತಾಗಿ ಡಿಸ್ಕಸ್ ಮಾಡಿ GH ಮ್ಯಾಥ್ಸ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾಯಿದ್ದೇನೆ. ಮತ್ತು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದ್ದಾಗ ನಾನು ಫೇಸ್ಬುಕ್ ಲೈವ್ಗೂ ಬಂದಿದ್ದೇನೆ. ಓಕೆ, ಟೋಟಲಿ ಈ ಕೊರೋನಾ ಟೈಮಲ್ಲಿ ವಿದ್ಯಾರ್ಥಿಗಳು ತೊಂದರೆ ಆಗಬಾರ್ದು, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ, ಫ್ರೀಯಾಗಿರುತ್ತೆ, ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಈಗ ಸೆಕೆಂಡ್ ಪಿ ಸಿ ಸೈನ್ಸ್ ಸ್ಟೂಡೆಂಟ್ಸ್ಗೆ ಸಕ್ಸೆಸಿವ್ ಡಿಫರೆನ್ಷಿಯೇಷನಲ್ಲಿ ಫೋರ್ತ್ ಟೈಪ್, ಸೆಕೆಂಡ್ ಆರ್ಡರ್ ಕಂಡಿದ್ವಲ್ಲ, ಅದರಲ್ಲಿ ಫಸ್ಟ್ ಟೈಪ್ ಆಯಿತು, ಸೆಕೆಂಡ್ ಟೈಪ್ ಆಯಿತು, ಥರ್ಡ್ ಟೈಪ್ ಆಯಿತು. ಈಗ ಫೋರ್ತ್ ಟೈಪ್ ಪ್ರಾಬ್ಲಮ್ಸ್, ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ನೋಡಿ. 1, 2, 3, 4, 5, 6, 7, 8, 9, 10 ಪ್ರಾಬ್ಲಮ್ಸನ್ನು ಬರೆದಿದ್ದೇನೆ. ಮ್ಯಾಕ್ಸಿಮಮ್ ನಾನು ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡ್ತೇನೆ. ಡಿಸ್ಕಸ್ ಮಾಡಬೇಕಾದ್ರೆ ನಾವು ಉಳಿದಿರೋ ಪ್ರಾಬ್ಲಮ್ಸ್ ನಿಮಗೆ ಲೆಫ್ಟ್ ಯು ಬಿಟ್ಟಿರ್ತೇನೆ. ಸಪೋಸ್ ನಾನು ನೆಕ್ಸ್ಟ್ ಒಂದು 3-4 ಡೇಸ್ ಆದರೆ ಮತ್ತೆ ನಾನು ರಿಮೈನಿಂಗ್ ಪ್ರಾಬ್ಲಮ್ಸ್ನ ನಾನು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿರ್ತೇನೆ. ಬಟ್ ನೀವು ಟ್ರೈ ಮಾಡಲಿ ಅಂತ ಹೇಳ್ಬಿಟ್ಟು ರಿಮೈನಿಂಗ್ ಪ್ರಾಬ್ಲಮ್ಸ್ನ ನಿಮಗೆ ಲೆಫ್ಟ್ ಯು ಅಂತ ಹೇಳಿರ್ತೇನೆ. ಈಗ ಫೋರ್ತ್ ಟೈಪಲ್ಲಿ ಇಫ್ y is equal to log of x plus root of x square minus 1, show that x square minus 1 into y double dash is nothing but y2 or d2y over dx square plus x y1 is nothing but dy over dx equal to 0. ನಾನು ಫಸ್ಟ್ ಸ್ಟಾರ್ಟಿಂಗ್ ಇವೆರಡು ಪ್ರಾಬ್ಲಮ್ನೇ ತೊಗೊಂಡ್ರ ಉದ್ದೇಶ, ಇವೆಲ್ಲ ಸಿಂಗಲ್ ಒಂದೊಂದು ಪ್ರಾಬ್ಲಮ್ಸ್ ಒಂದೊಂದು ಟೈಪಲ್ಲಿ ಮಾತ್ರ ಮಾಡೋಕ್ಕೆ ಸಾಧ್ಯ. ಇಲ್ಲಿ ಇದೊಂದೇ ಪ್ರಾಬ್ಲಮ್ಸನ್ನು ನೀವು ವರ್ಕೌಟ್ ಮಾಡೋಕ್ಕೋಸ್ಕರ ನಂಬರ್ ಆಫ್ ಪ್ರಾಬ್ಲಮ್ಸ್ಗೆ ಈಕ್ವಲ್ ಮಾಡ್ಕೊತೀನಿ ನೋಡಿ. ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇದೆ. ಓಕೆ, ಇಲ್ಲಿ ಆನ್ಸರ್ ಚೇಂಜಸ್ ಆಗ್ತಾ ಇರುತ್ತೆ ಅಷ್ಟೇ. ಎಕ್ಸ್ ಸ್ಕ್ವೇರ್ ಮೈನಸ್ 1 ಮತ್ತು ಎಕ್ಸ್ ಸ್ಕ್ವೇರ್ ಪ್ಲಸ್ ಇಲ್ಲಿ ಮಾತ್ರ ಚೇಂಜಸ್ ಆಗ್ತಾ ಇರುತ್ತೆ. ಓಕೆ, ಚೇಂಜಸ್ ಎಲ್ಲಿ ಬೇಕಾದ್ರೂ ಹಾಕಲ್ಲಿ ಪ್ರೊಸೀಜರ್ ಹೇಳ್ಬಿಟ್ಟಿರ್ತೀವಿ. ನೀವು ಇದೊಂದಕ್ಕೆ ಒಂದು 20 ಪ್ರಾಬ್ಲಮ್ಸ್ ವರ್ಕೌಟ್ ಮಾಡಬೇಕು. ಎಕ್ಸ್ ಸ್ಕ್ವೇರ್ ಮೈನಸ್ 1, ಎಕ್ಸ್ ಸ್ಕ್ವೇರ್ ಮೈನಸ್ 2, ಎಕ್ಸ್ ಸ್ಕ್ವೇರ್ ಮೈನಸ್ 3, ಎಕ್ಸ್ ಸ್ಕ್ವೇರ್ ಮೈನಸ್ 4, ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್, ಈ ಥರ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಪ್ಲಸ್ 2, ಎಕ್ಸ್ ಸ್ಕ್ವೇರ್ ಪ್ಲಸ್ 3, ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಎಷ್ಟೊಂದು ಪ್ರಾಬ್ಲಮ್ ಈಕ್ವಲ್ ಮಾಡಿದ್ದೀನಿ. ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಆಫ್ ಪ್ರಾಬ್ಲಮ್ ತೊಗೊಂಡಿರೋದು. ಇದೊಂದ್ರ ಮೇಲೆ ನೀನು ನಂಬರ್ ಆಫ್ ಪ್ರಾಬ್ಲಮ್ಸ್ ವರ್ಕೌಟ್ ಮಾಡು. ಓಕೆ, ನೋಡಿ. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, differentiate with respect to x, y1 is equal to log of. Log of ಅಂದಾಗ what is the derivative of log of f of x? Chain rule. Derivative of composite functions ಮಾಡಬೇಕಾದ್ರೆ ಪರ್ಟಿಕ್ಯುಲರ್ ಸಪರೇಟ್ ಒಂದು ವಿಡಿಯೋ ಮಾಡಿದ್ದೀನಿ. log of ಅಂದಾಗ 1/f of x ಮತ್ತೆ f of x ಗೆ ಡಿಫರೆನ್ಷಿಯೇಟ್ ಮಾಡಬೇಕು. ಓಕೆ, ಸಪೋಸ್ ಇನ್ ಕೇಸ್ ಲಾಗ್ ಒಳಗಡೆ ಪ್ರಾಡಕ್ಟ್ ಅಥವಾ ಲಾಗ್ ಒಳಗಡೆ ಕ್ವೋಷನ್, ಲಾಗ್ ಒಳಗಡೆ ಪವರ್ ಫಾರ್ಮುಲಾ ಇದ್ರೆ ಬೈ ಯೂಸಿಂಗ್ ಲಾಗರಿಥಮಿಕ್ ಫಾರ್ಮುಲಾಸ್. ಓಕೆ, ಅದನ್ನು ನಾನು ಡೀಟೇಲ್ಸ್ ಆಗಿ GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಲಾಗ್ ಆಫ್ 1/x ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಇಂಟು ಇದಕ್ಕೆ ಮತ್ತೆ ಡಿಫರೆನ್ಷಿಯೇಟ್ ಮಾಡಬೇಕು. ಎಕ್ಸ್ಗೆ ಡೆರಿವೇಟಿವ್ 1 ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಂದರೆ 1/2 ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಮತ್ತೆ ಎಕ್ಸ್ ಸ್ಕ್ವೇರ್ ಮೈನಸ್ 1ಗೆ ಎಕ್ಸ್ ಸ್ಕ್ವೇರ್ಗೆ 2x, ಕಾನ್ಸ್ಟೆಂಟ್ಗೆ 0. y1 ಕ್ಲಿಯರ್ ಆಯಿತು. ನೋಡ್ತಾರೆ y1 is equal to 1/x plus root of x square minus 1 into ಈ 2 ಕ್ಯಾನ್ಸಲ್ ಆಗುತ್ತೆ, LCM ತಗೋ, root of x square minus 1 plus x divided by root of x square minus 1. ಇವೆರಡು ಕ್ಯಾನ್ಸಲ್ ಆಗುತ್ತೆ. x plus root of x square minus 1 ಅಂದ್ರೆ ಒಂದೇ, root of x square minus 1 plus x ಅಂದ್ರೆ ಒಂದೇ. ನಾವು ರಿಮೈನಿಂಗ್ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋ root of x square minus 1 into y1 is equal to 1. ಇನ್ನು ನಿನ್ನೆ ಪ್ರಿವಿಯಸ್ ವಿಡಿಯೋ ನೋಡು, ಥರ್ಡ್ ಟೈಪ್ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಸ್ಕ್ವೇರ್ ಆನ್ ಬೋತ್ ಸೈಡ್ ಡೈರೆಕ್ಟ್ ಎಲ್ಲ ವಿಡಿಯೋಸ್ ನೋಡಿರೋರಿಗೆ ನಾನು ಮಾಡ್ತಾ ಇರೋ ಮೆಥಡ್ ಗೊತ್ತಾಗ್ಬಿಡುತ್ತೆ. ನೀವು ಡೈರೆಕ್ಟಾಗಿ ಯಾವುದೋ ವಿಡಿಯೋ ನೋಡ್ತದೆ ಇದನ್ನೇ ನೋಡ್ತಾ ಇದ್ರೆ ಕನ್ಫ್ಯೂಸ್ ಆಗುತ್ತೆ. ಯಾರು ಫಾಲೋಯರ್ಸ್ ಇದ್ದೀರಿ, GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಫಾಲೋಯರ್ಸ್ ಇದ್ದೀರಿ, ಮತ್ತು ರೆಗ್ಯುಲರಾಗಿ ವಾಟ್ಸಪ್ ಯಾರು ಫಾಲೋ ಮಾಡ್ತಾ ಇದ್ದೀರಿ, 100% ಹೇಳ್ತೇನೆ, ಯಾರೂ ಕನ್ಫ್ಯೂಸ್ ಆಗಲ್ಲ. ಓಕೆ, square on both side x square minus 1 y1 square 1 explain ಮಾಡಿದ್ದೀನಿ. by using product rule, first into derivative of y1 square 2y1 into y2 plus y1 square into 2x is equal to 0. ಇವತ್ತೇ ನೋಡ್ತಾರೆ, ಯಾವುದೋ ವಿಡಿಯೋ ನೋಡಿದ್ರೆ ಇದೇ ಡೇಟಾ ನೋಡಿದ್ರೆ ಏನು ಮೆಷಿನ್ ಡೈರೆಕ್ಟಾಗಿ ಹೇಳ್ಕೊಂಡು ಹೋಗ್ತಾವ್ರೆ ಅಂತ ಅನ್ಸುತ್ತೆ. ನಾನು ಡೈರೆಕ್ಟಾಗಿ ಹೇಳ್ಕೊಂಡು ಹೋಗ್ತಾ ಇಲ್ಲ, ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡೋ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದ್ದೇನೆ.
ನಾವು ಡಿವೈಡ್ ಈಚ್ ಟರ್ಮ್ ಬೈ ಯಾವುದರಿಂದ ಡಿವೈಡ್ ಮಾಡಬೇಕು ನಿಮ್ಗೆ ಅದಕ್ಕೆ ಗೊತ್ತಿದೆ 2y1 ಇಂದ ಯಾಕೆ ಏನು ಅಂತ ಆದರೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ x ಸ್ಕ್ವೇರ್ ಮೈನಸ್ 1 y2 ಪ್ಲಸ್ x y1 ಈಸ್ ಈಕ್ವಲ್ ಟು 0 ಯು ಗೆಟ್ ದ ಆನ್ಸರ್. ಏನು ಎಕ್ಸ್ಪ್ಲನೇಷನ್ ಕೊಡೋದೇ ಬರೀತಾ ಇಲ್ಲ, ಹೊಸ್ದಾಗಿ ನೋಡಿದ್ರೆ ನಂಗೆ ಅನ್ಸುತ್ತೆ ಅಷ್ಟೇ, ಎಲ್ಲ ವಿಡಿಯೋ ನೋಡಿದ್ರೆ ನಂಗೆ ಅನ್ಸಲ್ಲ. ಓಕೆ, ಯು ಗೆಟ್ ದ ಆನ್ಸರ್ x ಸ್ಕ್ವೇರ್ ಮೈನಸ್ 1 y2 ಪ್ಲಸ್ x y1 ಈಸ್ ಈಕ್ವಲ್ ಟು 0. y2 ಅಂದ್ರೆ ಒಂದೇ, y ಡಬಲ್ ಡ್ಯಾಶ್ ಅಂದ್ರೆ ಒಂದೇ, y1 ಅಂದ್ರೆ ಒಂದೇ, y ಡ್ಯಾಶ್ ಅಂದ್ರೆ ಒಂದೇ. ಓಕೆ, ಇದ್ರ ಮೇಲೆ ಮಿನಿಮಮ್ ವರ್ಕೌಟ್ 10 ಪ್ರಾಬ್ಲಮ್ ಕಂಪಲ್ಸರಿ ಮಾಡಲೇಬೇಕು. x ಸ್ಕ್ವೇರ್ ಮೈನಸ್ 1 x ಸ್ಕ್ವೇರ್ ಮೈನಸ್ a ಸ್ಕ್ವೇರ್ x ಸ್ಕ್ವೇರ್ ಮೈನಸ್ b ಸ್ಕ್ವೇರ್ x ಸ್ಕ್ವೇರ್ ಮೈನಸ್ 2 x ಸ್ಕ್ವೇರ್ ಮೈನಸ್ 4 x ಸ್ಕ್ವೇರ್ ಮೈನಸ್ 3 x ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ x ಸ್ಕ್ವೇರ್ ಪ್ಲಸ್ 4 x ಸ್ಕ್ವೇರ್ ಪ್ಲಸ್ 3 ಮಾಡಿ. ಓಕೆ, ವಾಟ್ಸಪ್ಗೆ ಸೆಂಡ್ ಮಾಡಿದ್ದೀನಿ. ನಾನು GH ಮ್ಯಾಥ್ಸ್ ಫಾಲೋಯರ್ಸ್ಗೂ ಹೇಳಿದ್ದೇನೆ, ವಾಟ್ಸಪ್ ನಂಬರ್ ಹೇಳಿದ್ದೇನೆ. ನೆಕ್ಸ್ಟ್ ಎರಡೇ ಪ್ರಾಬ್ಲಮ್, ಇದು ನಂಬರ್ ಆಫ್ ಪ್ರಾಬ್ಲಮ್ಸ್ ಈಕ್ವಲ್ ಮಾಡ್ತೀನಿ. ಇಫ್ y is equal to x plus root of x square plus 1 whole to the power of m, show that x square plus 1 into y2 plus x y1 minus m square y is equal to 0. number of minimum ಇದ್ರ ಮೇಲೆ 30 ಪ್ರಾಬ್ಲಮ್ ಮಾಡ್ಬೋದು. ಪವರ್ m ಇದೆ, ಎಂತ 2 3 4 ಪವರ್ 2 3 4 5 6 7 8 ಒಂದು ಪ್ರಾಬ್ಲಮ್ ಮಾಡೋದು ಅದ್ರ ಮೇಲೆ. ಓಕೆ, ನೆಕ್ಸ್ಟ್ ಇಲ್ಲಿ x square plus 1 x square plus 2 x square plus 3 x square plus 4 ಅದ್ರ ಮೇಲೆ ಒಂದು ಪ್ರಾಬ್ಲಮ್. x square minus 1 x square minus 2 x square minus 3 ಅದ್ರ ಮೇಲೆ ಒಂದು ಪ್ರಾಬ್ಲಮ್. x square plus a square x square minus a square ಎಷ್ಟು ಟರ್ಮ್ಸ್ ಈಕ್ವಲ್ ಮಾಡಿದ್ದೀನಿ. ಓಕೆ, ಅಂಥ ಪ್ರಾಬ್ಲಮ್ ತಗೊಂಡ್ರೆ ನಾನು ಡಿಸ್ಕಸ್ ಮಾಡೋದು, ಅದಕ್ಕೆ ಸ್ಟಾರ್ಟಿಂಗ್ ನಾವು ಬರ್ದಿರೋದು. ಅವನ್ನಷ್ಟು ವರ್ಕೌಟ್ ಮಾಡೋ ಇವೆಲ್ಲ ಪ್ರಾಬ್ಲಮ್ಸ್ ಬಂದ್ಬಿಡ್ತೀನಿ. ಓಕೆ, ನಾವು ವಿ ನೋ ದಟ್ ಚೈನ್ ರೂಲ್ ಹೇಳ್ಬೇಕಾದ್ರೆ ನಾನು derivative of f of x whole to the power of n is equal to n into f of x whole to the power of n minus 1 into derivative of base. ಓಕೆ, ಎಲ್ಲ ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡಿದ್ದೀನಿ, ಪದೇ ಪದೇ ಹೇಳ್ತೀನಿ, ಬೇಜಾರು ಚಿಂತೆ ಇಲ್ಲ. GH ಮ್ಯಾಥ್ಸ್ ಇಷ್ಟು ಯಾರು ನೋಡಿದಿರಿ ಅವ್ರಿಗೆ ಕನ್ಫ್ಯೂಸ್ ಆಗಲ್ಲ, ಬರಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನೋಡಿದರೆ ಯಾವುದೂ ಹುಡುಗಿ ನೋಡಿದರೆ ಡೈರೆಕ್ಟ್ ಇದು ನೋಡಿದವ್ರಿಗೆ ಅರ್ಥ ಆಗುತ್ತೆ, ಸಾಧ್ಯನೇ ಇಲ್ಲ. ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x, y1 is equal to f of x whole to the power of n ಅಂದರೆ m into x plus root of x square plus 1 whole to the power of m minus n into derivative of this base x ಗೆ 1 root of ಅಂದರೆ 1 by 2 root of x square plus 1 ಮತ್ತೆ x square plus 1 ಗೆ 2x. now y1 is equal to m into x plus root of x square plus 1 whole to the power of m minus 1 ಅದರ ಈಗ ತಾನೇ ಎಕ್ಸ್ಪ್ಲೇನ್ ಮಾಡಿದೆ, 2 to ಕ್ಯಾನ್ಸಲ್ ಆಗುತ್ತೆ. root of x square plus 1 plus x divided by root of x square plus 1. We know that according to law of indices, a to the power of m into a to the power of n is equal to a to the power of m plus n. ಇವೆರಡು ಬೇಸ್ ಸೇಮ್ ಇರಬೇಕು. ನೋಡಿ, x plus root of x square plus 1 ಇದ್ರ ಬೇಸು, x plus root of x square plus 1 ಇದು ಬೇಸು, ಇದ್ರ ಪವರ್ 1 ಇದೆ, ಇದ್ರ ಪವರ್ m minus 1 ಇದೆ. according to law of indices, y1 is equal to, ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದೆ, root of x square plus 1 into y1 is equal to m into law of indices, ಇದಕ್ಕೆ ಮತ್ತು ಇದಕ್ಕೆ ಇದ್ರ ಪವರ್ 1 ಆಗುತ್ತೆ. ನಾವು x plus root of x square plus 1 whole to the power of m minus 1 plus 1 plus 1 minus 1 get cancel m. ಓಕೆ, ಇಷ್ಟೊಂದು ಫಾರ್ಮುಲಾ ಅಟ್ ಎ ಟೈಮಲ್ಲಿ ಹೇಳಿದ್ದೀನಿ ನಾನು. root of x square plus 1 into y1 is equal to m into y. x plus root of x square plus 1 is nothing but what? given function. ಅಗೇನ್ ಮುಂದಕ್ಕೆ ಏನು ಮಾಡಬೇಕು ಗೊತ್ತಿದೆ, ಹಿಂದೆ ಪ್ರಿವಿಯಸ್ ವಿಡಿಯೋದಲ್ಲಿ ಇದೆ, ಪದೇ ಪದೇ ಹೇಳ್ತೀನಿ. ಸ್ಕ್ವೇರ್ ಆನ್ ಬೋತ್ ಸೈಡ್, ರೂಟ್ ಕ್ಯಾನ್ಸಲ್ ಆಯಿತು, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು y1 ಈಸ್ ಈಕ್ವಲ್ ಟು m ಸ್ಕ್ವೇರ್ y ಸ್ಕ್ವೇರ್. ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x by using product rule, x ಸ್ಕ್ವೇರ್ ಪ್ಲಸ್ 1 y1 ಸ್ಕ್ವೇರ್, ಸ್ಕ್ವೇರ್ ಆನ್ ಬೋತ್ ಸೈಡ್ y1 ಸ್ಕ್ವೇರ್, 2y1 ಇಂಟು y2 ಪ್ಲಸ್ y1 ಸ್ಕ್ವೇರ್ ಇಂಟು 2x ಈಸ್ ಈಕ್ವಲ್ ಟು m ಸ್ಕ್ವೇರ್. ವಾಟ್ ಇಸ್ ದ ಡೆರಿವೇಟಿವ್ ಆಫ್ y ಸ್ಕ್ವೇರ್ ಅಂದರೆ 2y ಇಂಟು y1. ಏನು ಡಿವೈಡ್ ಮಾಡಬೇಕು, ನಿಮ್ಮ y2 ಪಕ್ಕ x ಸ್ಕ್ವೇರ್ ಪ್ಲಸ್ 1 ಇದೆ, y2 ಪಕ್ಕ x ಸ್ಕ್ವೇರ್ ಪ್ಲಸ್ 1, ಎಕ್ಸ್ಟ್ರಾ ಟರ್ಮ್ ಯಾವುದು 2y1. ನೆನ್ನೆಲ್ಲ ಮಾಡೋದಾದ್ರೆ 10 ಪ್ರಾಬ್ಲಮ್ಸ್ ಅದೇ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಡಿವೈಡ್ ಈಚ್ ಟರ್ಮ್ ಬೈ 2y1, ಅದಕ್ಕೆ x ಸ್ಕ್ವೇರ್ ಪ್ಲಸ್ 1 y2 ಪ್ಲಸ್ 2 ಆಗುತ್ತೆ, ಒಂದು y1 ಆಗುತ್ತೆ, xy1 ಇಲ್ಲಿ 2 ಹೋಯಿತು, y1 ಹೋಯಿತು, m ಸ್ಕ್ವೇರ್ y ಲೆಫ್ಟ್ ಬಂದರೆ ಮೈನಸ್ m ಸ್ಕ್ವೇರ್ y ಇಸ್ ಈಕ್ವಲ್ ಟು 0. ಇಷ್ಟೊಂದು ಫಾಸ್ಟಾಗಿ ಹೇಳ್ತಾರೆ ಉದ್ದೇಶ, ನಾನು ಆಲ್ರೆಡಿ 5 times 6 times ಪ್ರತಿಯೊಂದು ವಿಡಿಯೋದಲ್ಲಿ ಆಲ್ರೆಡಿ ಇದೆ. ಇಲ್ಲಿವರೆಗೂ ವಸ್ತು ಅಷ್ಟೇ, ಇಲ್ಲಿವರೆಗೂ ವಸ್ತು ಇದಾದಮೇಲೆ ಎಲ್ಲ ಗೊತ್ತಿಲ್ಲ. ಈಗ ಇದ್ರ ಮೇಲೆ ಒಂದು ಪ್ರಾಬ್ಲಮ್ಸ್ ಮಾಡಿ 20 ಮಾಡಿ ವರ್ಕೌಟ್ ಮಾಡೋದು.
ನಿಮ್ಮ ಪೇರೆಂಟ್ಸ್ ನೋಡ್ತೀರಿ ನಿಮ್ಮ ಸ್ಟೂಡೆಂಟ್ಸ್ಗೆ ಮಸ್ಟ್ ಎಷ್ಟೊಂದು ಫಾಸ್ಟಾಗಿ ಹೇಳಿರೋದ ನಾನು ಹಿಂದೆ 4-5 ವಿಡಿಯೋ ಇರೋದು ಇದನ್ನು ಕೇಳಿರ್ತೀನಿ ಅದನ್ನು ನೋಡಿದ್ದೀರಾ ಅಂತ ಪೇರೆಂಟ್ಸ್ಗೆ ತಮ್ಮ ಮಕ್ಕಳು ವಿದ್ಯಾರ್ಥಿಗಳು ಕೇಳಬೇಕು. ನೋಡಿದ್ದೀನಪ್ಪ ಹಂಗಾಗಿ ಇದನ್ನು ಫಾಸ್ಟಾಗಿ ಮಾಡಿದ್ದಾರೆ ನೀವು ವರ್ಕೌಟ್ ಮಾಡೋ ಅಂತ ಹೇಳ್ಬೇಕು. ನೆಕ್ಸ್ಟ್ ಥರ್ಡ್ ಒನ್, ಇಫ್ y is equal to sin of sin x, show that y2 plus tan x into y1 plus cos square x into y is equal to 0. Again chain rule ಅಲ್ಲಿ sin of f of x ಗೆ ಡಿಫರೆನ್ಷಿಯೇಟ್ ಮಾಡಿದ್ದೇವೆ. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x, y1 is equal to sin ಅಲ್ಲಿ cos of sin x ಮತ್ತೆ sin x ಗೆ ಡಿಫರೆನ್ಷಿಯೇಟ್ ಮಾಡಬೇಕು cos x. After y1 again differentiate with respect to x by using product rule. ಇದರಲ್ಲಿ ಫಸ್ಟ್ ಫಂಕ್ಷನ್ cos of sin x, ಸೆಕೆಂಡ್ ಫಂಕ್ಷನ್ cos x by using product rule. y2 is equal to first function as usual cos of sin x into what is the derivative of cos x minus sin x ಇಲ್ಲಿ ಬರೀತೇನೆ plus cos x into what is the derivative of cos of sin x ಅಂದ್ರೆ into minus sin of sin x into ಈ sin x ಗೆ ಡಿಫರೆನ್ಷಿಯೇಟ್ cos x. ಓಕೆ, ಆರ್ಡರ್ ಬರೀತೇನೆ y2 is equal to minus cos of sin x into sin x plus into minus sin of sin sin x. Sin of sin x is divided by cos x into cos x cos square x. ಶೋ ದಟ್ ಅಂದಾಗ ಏನಾದರೂ ಆಲ್ಟ್ರೇಷನ್ಸ್ ಮಾಡ್ಕೋಬೇಕಾಗುತ್ತೆ. ಇದು 1 ಅಂತ ಕರೆಯೋಣ, ಇದು 2 ಅಂತ ಕರೆಯೋಣ. ಫ್ರಮ್ 1 and 2 ಇದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ನಾನು. sin of sin x ಅಂದರೆ from 1 sin of sin x is equal to y. Now y2 is equal to minus cos of sin x. ಈ sin x ಅನ್ನ ವಿತೌಟ್ ಚೇಂಜಸ್ ವ್ಯಾಲ್ಯೂ ನೋಡ್ತಾ ಇರಂಗೆ sin x by cos x into cos x ಅಂತ ಬರಲಿ ತಪ್ಪೇನಾಗಲ್ಲ. cos x ಕ್ಯಾನ್ಸಲ್ ಆಗುತ್ತೆ, ನಿಮ್ಮ sin x ಹಂಗೆ ಇರುತ್ತೆ minus y cos square x. Now y2 is equal to ನೋಡಿ sin x by cos x ಅಂದರೆ tan x minus ಹಂಗೆ ಇರುತ್ತೆ cos of sin x into cos x. cos of sin x into cos x is equal to what? y1 sin x by cos x ಅಂದರೆ tan x minus y cos square x. Now left ತರ್ತೇನೆ y2 minus left plus y1 tan x plus y cos square x is equal to 0. Okay, y2 plus y1 tan x into y1 ಅಂದ್ರೆ ಒಂದು ಎರಡು ಒಂದು plus y into cos square x or cos square x into y is equal to 0. Okay, number of times videos ನೋಡಿ, number of times ಈ ವಿಡಿಯೋ ನೋಡಿದ್ದಾದ್ಮೇಲೆ ನೋಟ್ಸ್ಗೆ ರೆಕಾರ್ಡ್ ಮಾಡಿ ನೋಟ್ಸ್ಗೆ ಬರೀರಿ. ನೋಟ್ಸ್ಗೆ ಬರೆದಾದ್ಮೇಲೆ ವರ್ಕೌಟ್ ಮಾಡಿ. ಅದಾದಮೇಲೆ ಉಳಿದಿರೋ ಪ್ರಾಬ್ಲಮ್ಸ್ನ ಟ್ರೈ ಮಾಡಿ ನನಗೆ ವಾಟ್ಸಪ್ ಹಾಕಿ ಸರಿ ತಪ್ಪು ಚೆಕ್ ಮಾಡ್ತೀನಿ. ಬರಲಿಲ್ಲ ಅಂದರೆ ನನಗೆ ಸೆಂಡ್ ಮಾಡಿ. ಬಟ್ ವರ್ಕ್ ಮಾಡಿರ್ಬೇಕು. ಹಿಂದೆ ಎಲ್ಲ ಮಾಡಿರ್ತಕ್ಕಂಥ ವಿಡಿಯೋಸ್ ನೋಡಿದ್ದೀನಿ ಸರ್, ವರ್ಕೌಟ್ ಮಾಡಿದ್ದೀನಿ ಸರ್, ಯಾವುದೂ ವಿಡಿಯೋ ಬಿಟ್ಟಿಲ್ಲ ಅಂತಂದರೆ ಮಾತ್ರ ನಾವು ಸಾಲ್ವ್ ಮಾಡೋಕ್ಕೆ ಸಾಧ್ಯ. ಅದರ್ವೈಸ್ ನಿಮಗೆ ಕಷ್ಟ ಆಗುತ್ತೆ. ವರ್ಕೌಟ್ ಮಾಡಿ. ಎಲ್ಲ ಈಗಲೂ ಕಾಲ ಮಿಂಚಿಲ್ಲ, ವರ್ಕೌಟ್ ಮಾಡಿ. ವಿಡಿಯೋಸ್ ಎಲ್ಲ ಕಡೆ ನೋಡಿ ನೋಟ್ಸ್ಗೆ ರೆಕಾರ್ಡ್ ಮಾಡ್ಕೊಳ್ಳಿ. 100% ಅರ್ಥ ಆಗುತ್ತೆ. ಓಕೆ, ಇಲ್ಲಿಗೆ 4th ಟೈಪ್ ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಗುತ್ತೆ. ಸಕ್ಸಸ್ಫುಲ್ ಡಿಫ್ರೆನ್ಷಿಯೇಷನ್ ಮೇಲೆ ಇಷ್ಟು ಪ್ರಾಬ್ಲಮ್ಸು ಮತ್ತು ಪ್ರೀವಿಯಸ್ ಪ್ರಾಬ್ಲಮ್ಸ್ ಎಲ್ಲ ವರ್ಕೌಟ್ ಮಾಡಿ ನನಗೆ ವಾಟ್ಸಪ್ಗೆ ಸೆಂಡ್ ಮಾಡಿದರೆ ನೆಕ್ಸ್ಟ್ ಐ ಹ್ಯಾವ್ ಟು ಸ್ಟಾರ್ಟ್ ಅಪ್ಲಿಕೇಶನ್ಸ್ ಆಫ್ ದಿ ಡೆರಿವೇಟಿವ್. ಅದರೊಳಗಡೆ ಬೇಕಾದಷ್ಟು ಪ್ರಾಬ್ಲಮ್ಸ್ ಇದೆ. ರೋಲ್ಸ್ ಥಿಯರಮ್, ಲೆಗ್ರಾಂಜಸ್ ಥಿಯರಮ್, ಮ್ಯಾಕ್ಸಿಮಾ, ಮಿನಿಮಾ, ಓಕೆ, ರೇಟ್ ಮೆಸರ್ ಇವೆಲ್ಲ ಡಿಸ್ಕಸ್ ಮಾಡೋಣ. ಇನ್ಕ್ರೀಸಿಂಗ್ ಫಂಕ್ಷನ್ಸ್, ಡಿಕ್ರೀಸಿಂಗ್ ಫಂಕ್ಷನ್ಸ್, ಬ್ಯೂಟಿಫುಲ್ ಪ್ರಾಬ್ಲಮ್ಸ್ ಇದೆ. ಓಕೆ, ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಇವೆಲ್ಲ ಪ್ರಾಬ್ಲಮ್ಸ್ನ ವರ್ಕೌಟ್ ಮಾಡಿ ನನಗೆ ವಾಟ್ಸಪ್ಗೆ ಸೆಂಡ್ ಮಾಡಿ. ಓಕೆ, ಪೇರೆಂಟ್ಸ್ ಸಹ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ. ನೋಟ್ಸ್ ಬರೀತಾ ಇದ್ದಾರಾ ಇಲ್ವಾ, ಅರ್ಥ ಆಗ್ತಾ ಇದೆಯಾ ಇಲ್ವಾ ಅದನ್ನು ದಯವಿಟ್ಟು ಪೇರೆಂಟ್ಸು ನಮ್ಮ ಕಡೆ ವಿದ್ಯಾರ್ಥಿಗಳನ್ನ ಕೇಳಬೇಕು. ಕೇಳಿ ನಮಗೆ ಇನ್ಫಾರ್ಮ್ ಮಾಡಿ. ಓಕೆ, ಇನ್ನೂ ಕಾಲ ಮಿಂಚಿಲ್ಲ, ವರ್ಕೌಟ್ ಮಾಡಿ. ಥ್ಯಾಂಕ್ ಯು.